ರೀ ರೀ ಏನ ಏನಿಲ್ರಿ. ಮತ್ತ್ಯಾಕೆ ಕರ್ದಿ? ಅದ್ ಹಂಗಲ್ರಿ ಪೀಟಿಕೆ ಹಾಕೋದ್ ಬಿಟ್ಟು ವಿಷಯ ಏನಂತ ಹೇಳು. ರೀ, ಇವತ್ ನಮ್ ಮಹಿಳಾ ಮಂಡಳದಾಗ ನಮ್ ಫ್ರೆಂಡ್ ಮಗಳದು ಮದ್ವೆ ಅದ. ನನಗ್ ಸ್ವಲ್ಪ ರೊಕ್ಕ ಬೇಕು ನೋಡ್ರಿ. ಗೆಳತಿಯರೆಲ್ಲ ಸೇರಿ ಆಟೋದಾಗ ಹೋಗ್ತೀವಿ. ಬಿಸಿಲು ಭಾಳ ಅದ, ಮತ್ ಮದ್ವೆ ಮಂಟಪನೂ ದೂರ ಅದ. ಅದಕ್ಕೆ ಲೇ ಆಟೋದಾಗ ಹೋಗಿ ನನ್ನ ಖಜಾನೆಗೆಲ್ಲ ಖಾಲಿ ಮಾಡಬೇಕು ಅಂತ ಮಾಡಿದ್ಯೇನು? ನೋಡ್ ಸರ್ಸು, ನಿನ್ ಗೆಳತಿಯ ಜೊತೆ ಮದುವೆಗೆ ಆಟೋದಾಗ ಹೋಗು. ಆಟೋ ಇಳಿದ ಕೂಡಲೇ ಪರ್ಸ್ನಾಗ ರೊಕ್ಕ ಹುಡುಕ್ಯಾಡ್ದಂಗೆ ಮಾಡು. ಅಷ್ಟ್ರೊಳಗೆ ಯಾರಾದರೂ ಒಬ್ರು ಕೊಟ್ಬಿಡ್ತಾರೆ. ಅಯ್ಯಯ್ಯೋ ನೀವು ಕೊಟ್ರೇನು, ನಾ ಕೊಡ್ಬೇಕಂತ ಮಾಡಿದ್ದೆ ಅನ್ನು. ಆಮೇಲೆ ಮದುವೆ ಹುಡುಗಿಗೆ ಗಿಫ್ಟ್ ಪಪ್ ತಗೊಳಕ್ ಹೋಗ್ಬೇಡ. ನಿನ್ನ ಗೆಳತಿಯರೆಲ್ಲ ಗಿಫ್ಟ್ ತಂದೇ ಇರ್ತಾರೆ. ಅವ್ರು ಆಯರ್ ಮಾಡ್ಬೇಕಾದ್ರೆ ನೀನು ಕೈ ಮುಂದ್ ಮಾಡು. ಅವಾಗ ಇಬ್ರು ಸೇರಿ ತಂದಿರ್ಬೇಕು ಅನ್ಕೊಂತಾರೆ. ಏನು ಬೇಡ, ಮೊದ್ಲೇ ನನ್ ಗೆಳತಿಯರೆಲ್ಲ ಜಿಪ್ಣ ರಂಗೇಗೌಡನ ಹೆಂಡತಿ ಅಂತ ಕಾಡಿಸ್ತಾರೆ. ಹಿಂಗ್ ಮಾಡಿದ್ರಂತೂ ಮುಗ್ದೇ ಹೋಯ್ತು. ಹೆಂಗೂ ನೀವು ಮೊನ್ನೆ ಕೊಟ್ಟಿದ್ ಸ್ವಲ್ಪ ರೊಕ್ಕ ಉಳ್ದಾವು, ಅವನ್ನೇ ಒಯ್ತೀನಿ ಬಿಡ್ರಿ. ನಮ್ಮ ಅಪ್ಪನಿಗೆ ಅದೇ ಬಡ್ಕೊಂಡೆ, ಇದ್ರ ಮಾರಿ ನೋಡಿದ್ರೆ ನನಗ್ ಸಾಕೋ ಯೋಗ್ಯತೆ ಇಲ್ಲ ಅಂತ. ಏನ್ ಮಾಡ್ತೀರಿ, ನನ್ ಮಾತ್ ಕೇಳಲಿಲ್ಲ. ಈಗ ಅನ್ಭವಿಸಕತ್ತಿದ್ ನಾನು. ಅಲ್ಲ, ನಾನು ನಿನ್ ಚಲೋತ್ತಾಗ ನೋಡ್ಕೊಂತಿಲ್ಲ, ಹೊತ್ತೊತ್ತಿಗೆ ಊಟ ನಾಷ್ಟ ಕೊಡೋದಿಲ್ಲ. ಬರೀ ಊಟ ನಾಷ್ಟ ಇದ್ರೆ ಸಾಕೇನು? ನನಗೂ ಆಸೆ ಆಕಾಂಕ್ಷೆ ಅಂತ ಬಾಳಿದಾವ. ನಿಜ ಹೇಳ್ಬೇಕು ಅಂದ್ರೆ ನೀವು ನನಗ್ ಸರಿಯಾದ ಜೋಡಿನೇ ಅಲ್ಲ. ಹಂಗಲ್ಲ, 10 ತಲೆ ರಾವಣನೇ ಒಂದ್ ತಲೆ ಮಂಡೋದರಿನ ಮದುವೆ ಆಗಿಲ್ಲ. ಅವ್ರಿಬ್ರು ಜೋಡಿ ಸರಿ ಇರ್ಲಿಲ್ಲ. ಅಕ್ಕಿಗೆ ಒಂದಲೆ ಆದ್ರೂ ಇತ್ತು, ನಿಮ್ಗದು ಇಲ್ವಲ್ಲ. ನಾನ್ ಹಿಂಗ್ ರೊಕ್ಕ ಕೊಟ್ಟಿಲ್ಲ ಅಂತ ಮಾತಿಗೆ ಮಾತು ಬೆಳೆಸ್ಬೇಡ. ಲಘು ನಾಷ್ಟ ಕೊಡ್ ನಡಿ. ಆಹಾ, ಹೆಂಡತಿಗೆ ದುಡ್ಡು ಕೊಡೋದು ಅಂದ್ರೆ ಆಗಲ್ಲ. ನಾಷ್ಟ ತಿಂಡಿ ಎಲ್ಲ ಸರಿ ಟೈಮಿಗೆ ಆಗ್ಬಿಡ್ಬೇಕಲ್ಲ. ಏನೇ ಇದು, ಬಿಸಿ ರೊಟ್ಟಿನ ಇಲ್ಲ ತಾಳಿಪಟ್ನ ಮಾಡೋದು ಬಿಟ್ಟು ಕಲ್ಸನ ಮಾಡಿದೆಯಲ್ಲ, ಇದನ್ನ ನಿನ್ನೆ ರಾತ್ರಿ ತಿಂದಿಲ್ಲ? ಇದು ನಿನ್ನೆ ರಾತ್ರಿ ಅನ್ನ ರೀ. ನಾ ತಂಗಳು ತಿನ್ಬೇಕಾ? ತಂಗಳದು ಅಂತ ಯಾಕೆ ಅನ್ಕೊಳ್ತ್ರಿ? ಈ ದಿನದ ವಿಶೇಷ ಅನ್ಕೊಂಡ್ ತಿನ್ರಿ. ಏನಾಯ್ತಕ್ಕ, ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ಕೂತಿದೆಯಲ್ಲ. ಆ ಡೀಲರ್ ಕಾಳಪ್ಪನಿಗೆ ರೊಕ್ಕ ಕೊಟ್ಟಿಲ್ಲ ಅಂತ ಸೀರೆ ಕೊಡೋದೇ ನಿಲ್ಸ್ಬಿಟ್ಟಿದಾನೆ. ಅವನ್ ಸೀರೆ ಕಳಿಸಿಲ್ಲ ಅಂದ್ರೆ ಏನಾಯ್ತಕ್ಕ, ಹಳೆ ಸೀರೆನೇ ಮಾರು, ಆಮೇಲೆ ಹೊಸ ಸೀರೆ ತರ್ಸಿದ್ರಾಯ್ತು. ಹೋಟೆಲ್ ಅಂದ್ಮೇಲೆ ಬರೀ ಅನ್ನ ಸಾರು ಇದ್ರೆ ನಡೀತದೇನು? ಮಂದಿಗೆ ಹೇಗ್ ಬೇಕೋ ಹಾಗೆ ಮಾಡ್ಬೇಕಾಗ್ತದೆ. ಅಕ್ಕ, ನಿನ್ ಬಿಸ್ನೆಸ್ ಸೀಕ್ರೆಟೇ ಗೊತ್ತಿಲ್ಲ ನೋಡು. ಬರೀ ಅನ್ನ ಸಾಂಬಾರ್ ಅಂದ್ರೆ ಯಾರು ಬರಂಗಿಲ್ಲ ಅಕ್ಕ. ಇವತ್ತಿನ ವಿಶೇಷ ಅನ್ನ ಸಾಂಬಾರ್ ಅಂತ ಬೋರ್ಡ್ ಹಾಕು. ಅನ್ನ ಸಾಂಬಾರ್ನಾಗೆ ಏನೋ ವಿಶೇಷ ಇದೆ ಅಂತ ಜನ ಬರ್ತಾರೆ. ಹಾಗೆ ಮನೆಯಲ್ಲಿರೋ ಸೀರೆಗಳ ಮೇಲಿರೋ ಧೂಳನ್ನೆಲ್ಲ ಜಾಡ್ಸಿ ಇವತ್ ಕೊರಿಯರ್ ಬಂದಿದೆ ಅಂತ ಬೋರ್ಡ್ ಹಾಕು. ಜನ ತಾವಾಗೇ ಬಂದು ತಗೊಂಡೋಗ್ತಾರೆ. ತಗೊಳ್ಳೋರೆಲ್ಲ ನಿನ್ ಹಾಗೆ ಸೋಡಾ ಬುಡ್ಡಿ ಇರೋದಿಲ್ಲ. ಹೌದು, ಈಗೇನ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾವ್ದಾದ್ರೂ ಸೀರೆ ಕೊಟ್ಟಿರೋ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬರೋದಿದ್ಯಾ ನೋಡು. ನೋಡ್ತೀನಿ ಇರು. ಹೌದು, ಸರ್ಸಕ್ಕ ಸೀರೆ ತಗೊಂಡು 2 ತಿಂಗಳಾಯ್ತು, ಇನ್ನೂ ಇನ್ಸ್ಟಾಲ್ಮೆಂಟ್ ದುಡ್ಡೇ ಕೊಟ್ಟಿಲ್ಲ. ಈಗಲೇ ಹೋಗಿ ಕೇಳ್ತೀನಿ ಇರು. ಸರ್ಸಕ್ಕ, ಎಲ್ಲಿ ಹೋಗಿದ್ಯೆ? ಬಾರೆ ಹೊರಗೆ. ಸತ್ತೋರ್ ಮನೆ ಮುಂದೆ ಬಾಯ್ ಬಡ್ಕೊಳ್ಳೋ ತರ ಯಾಕೆ ಬಡ್ಕೊಳ್ತಿದ್ಯಾ? ಸೀರೆ ತಗೋಬೇಕಾದ್ರೆ ಮಾತು ಬೆಣ್ಣೆ ಹಂಗಿರ್ತದೆ. ಸೀರೆ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕಾದ್ರೆ ಸುಣ್ಣ ತಿಂದಂಗ ಆಗ್ತದೆ. ನೀನೇನ್ ಬಿಟ್ಟಿ ಕೊಟ್ಟಿಲ್ಲ, ಡಬಲ್ ರೇಟ್ ಕೊಟ್ಟು ತಗೊಂಡಿದೀನಿ. 5,000 ಕೊಟ್ರೆ ಆಯ್ತಾ? ಇನ್ನು 5,000 ಯಾರು ಕೊಡ್ತಾರೆ? ಯಾರ್ಯಾಕೆ ಕೊಡ್ತಾರೆ? ನಾನೇ ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡು. ಇನ್ನು ಎಷ್ಟು ಟೈಮ್ ಕೊಡ್ಬೇಕು? ನಾನು ಸತ್ಮೇಲೆ ಕೊಡ್ತಿ? ನೀನ್ ಬದುಕಿರುವಾಗ್ಲಂತೂ ನಾ ಕೊಡಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಾನು ನಾಳೆ ಸಾಯ್ಲಿ ಅಂತ? ಎಲ್ರು ಜಗಳ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ನೀನ್ ಸೆಟಲ್ಮೆಂಟ್ಗೋಸ್ಕರ ಜಗಳ ಮಾಡ್ತೀಯಲ್ಲ. ನೀನೇನಾದ್ರೂ ಇವತ್ತು ರೊಕ್ಕ ಕೊಟ್ಟಿಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಇದಕ್ಕೆಲ್ಲ ನಾನು ಹೆದರಲ್ಲ. ಈಗ ಮರ್ಯಾದೆಯಿಂದ ರೊಕ್ಕ ಕೊಟ್ಟಿ ಚಲೋ ಆಯ್ತು, ಇಲ್ಲ ಅಂದ್ರೆ ಸೀರೆ ಬಿಚ್ಕೊಂಡು ಹೋಗ್ತೀನಿ. ನನ್ ಸೀರೆನೇ ಬಿಚ್ಕೊಂಡು ಹೋಗ್ತೀಯೇನೆ? 2 ನಿಮಿಷ ಕಾಯಿ, ನಾನೇ ಬಿಚ್ಚಿ ಬಿಸಾಕ್ತೀನಿ. ತಗೋ ನಿನ್ ಸೀರೆನ, ಬಣ್ಣ ಹಾಕ್ಸಿ ಬೇರೆಯವ್ರಿಗೆ ಮಾರ್ಕೊ. ಈ ಸೆಕೆಂಡ್ ಹ್ಯಾಂಡ್ ಸೀರೆ ಯಾರು ತಗೊಳ್ತಾರೆ? ಇದನ್ನ ಇಟ್ಕೊಂಡು ಮರ್ಯಾದೆಯಿಂದ ಸುಮ್ನೆ ರೊಕ್ಕ ಕೊಡು. ನೀನು ಹೇಳ್ದೆ ಅಲ್ವೇನೆ ಬಿಚ್ಕೊಂಡು ಹೋಗ್ತೀನಿ ಅಂತ? ನಾನೇ ಬಿಚ್ಕೊಟ್ಟಿದ್ದೀನಿ, ತಗೊಂಡ್ ಹೋಗು. ಏನೋ ಮಾತಿಗೆ ಹೇಳೇನಿ, ಮರ್ಯಾದೆಯಿಂದ ರೊಕ್ಕ ಕೊಟ್ಟಿ ಚಲೋ. ನನ್ನ ಹತ್ರ ದುಡ್ಡಿಲ್ಲ, ಇದ್ರೂ ನಾನು ಕೊಡ್ತಿರ್ಲಿಲ್ಲ. ಯಾಕ ನಿನ್ ಗಂಡ ನನ್ಗೇನ್ ಬಂಡವಾಳ ಕೊಟ್ಟಾನೇನು? ನನ್ ಗಂಡನ್ ಬಗ್ಗೆ ಮಾತಾಡ್ದಿ ಚಲೋ ಇರಲ್ಲ ನೋಡು. ಅಕ್ಕ, ಏನಕ್ಕ ನೀನು ಬೆಳಗ್ಗೆ ಜಗಳ ಮಾಡ್ತಾ ಇದೀಯಾ? ಆನೆ ಜೊತೆ ಇರುವ ಗುದ್ದಾಡಿರೋದು ಎಲ್ಲಾದ್ರೂ ನೋಡಿದೇನು? ಯಾಕಮ್ಮ ಸಿರಿ, ನನ್ನ ಹೆಂಡ್ತಿನಿ ಆನೆ ಅಂತೀಯ? ಮೊದ್ಲು ನಿನ್ನ ಅಕ್ಕ ಜಗಳ ಗಂಟಿನ ಒಳ ಕರ್ಕೊಂಡು ಹೋಗು. ನಮ್ಮ ಅಕ್ಕ ಜಗಳ ಗಂಟೆ ಅಲ್ಲ, ಧಾರವಾಡ ಬೇಡ. ನಿನ್ ಸೋಡಾ ಬುಡ್ಡಿ ಕಣ್ಣಿಗಿಷ್ಟು. ನಿಮ್ಮ ಅಕ್ಕ ಧಾರವಾಡ ಪೇಡ ಇದ್ದಂಗಿದ್ದಾಳೆ.
ಒಳ್ಳೆ ಕಡ್ಡಿ ಹುಣ್ಸೆಹಣ್ಣು ಮೆತ್ತಿರೋ ಆಗಿದ್ದಾಳೆ. ಅಲ್ಲ ಮರೇರೆ, ಇದನ್ನೇನ್ ಹೋಮ ಅನ್ಕೊಂಡ್ರ? ಉರಿಯೋ ಬೆಂಕಿಗೆ ತುಪ್ಪ ಸುರಿಯಕ್ಕೆ? ಅಲ್ಲ ರೀ ಗೌಡ್ರೆ, ಅವರಿಬ್ರು ಜಗಳ ಬಿಡ್ಸೋದ್ ಬಿಟ್ಟು ಅವ್ರ ಜೊತೆ ಸೇರಿ ನೀವು ಜಗಳ ಮಾಡ್ತಿದ್ದೀರಲ್ಲ ಮರೇರೆ. ಸಿರಿ, ರುಕ್ಮಿಣಿನ ಕರ್ಕೊಂಡು ಒಳಗ್ ಹೋಗು. ಹಾ, ಇವರಿಬ್ರು ಜಗಳ ಆಡ್ತಿದ್ರ? ಏ ಸರ್ಸು, ನೀನ್ ಯಾಕೆ ಅವ್ರ ಜೊತೆ ಜಗಳ ಆಡ್ತಾ ಇದೀಯ? ನೋಡ್ರಿ, ಸೀರೆ ಇನ್ಸ್ಟಾಲ್ಮೆಂಟ್ ಕೊಟ್ಟಿಲ್ಲ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳೆ. ಕೊಡೋದ್ ಕೊಟ್ಟಿದ್ರೆ ನಾನ್ ಯಾಕೆ ಮಾತಾಡ್ತಿದ್ದೆ? ನೋಡ್ರಿ, ಅವಾಗಿಂದ ಹೀಗೆ ಕೂಗಾಡ್ತಿದ್ದಾಳೆ. ಅಕ್ಕ, ಒಂದೆರಡು ದಿನ ಹೆಚ್ಚು ಕಮ್ಮಿ ಕೊಡ್ತಾರ ಬಿಡು, ಬಾ ಒಳಗೆ. ನಾನ್ ಬರೋದಿಲ್ಲ. ರೊಕ್ಕ ಕೊಡ್ಬೇಕಾದೋಳೆ ಇಷ್ಟು ಧೈರ್ಯದಿಂದ ಇರ್ಬೇಕಾದ್ರೆ ನಾನ್ ಯಾಕೆ ಬರ್ಲಿ? ನಾನ್ ಒಳಗ್ ಬರೋದಿಲ್ಲ. ಏ ಸರ್ಸು, ನೀನಾದ್ರೂ ಬಾರೆ ಮರತಿ. ರೀ, ನಾನ್ ಯಾಕ್ರಿ ಹೆದರ್ಕೊಂಡು ಒಳಗ್ ಹೋಗ್ಬೇಕು? ಹೆದರ್ಕೊಂಡ್ ಬೇಡ ಮರತಿ, ನಾನು ಆಫೀಸಿಗೆ ಟೈಮ್ ಆಯ್ತು, ಬಾ. ನಾಳೆ ಡೆಡ್ ಲೈನ್. ನಿನ್ ಸೀರೆಗ ನಾಳೆ ಗೊತ್ತಾಗ್ತದ. ಏಯ್ ಹೋಗೆ, ನೀನ್ ಹೋಗೆ, ಹೋಗೆ ಹೋಗೆ ಹೋಗೆ. ಏನಕ್ಕ ನೀನು ಬೆಳಗ್ಗೆ ಜಗಳ ಮಾಡ್ತಿದೀಯಲ್ಲ? ನಿಂಗ್ ಸೀರೆ ವ್ಯಾಪಾರ ಮಾಡೋಕೆ ಒಟ್ಟಾರನೇ ಆಗ್ಬೇಕಾ? ಹೊರಗಡೆ ಹೋಗಿ ಮಾರ್ಬಾರ್ದಾ? ಅದನ್ನು ಮಾಡಿದಾಯ್ತು. ಹ, ಯಾವಾಗಕ್ಕ? ಮತ್ ನನ್ನ ಹತ್ರ ಹೇಳಲೇ ಇಲ್ಲ. ಅದು ಏನಾಯ್ತು ಅಂದ್ರೆ, ಓಹೋ, ಏನಕ್ಕ ನಾರಿ ಸೂಟ್ ಆಗೋ ಕಲರ್ ಸೀರೆಗಳು? ಏನು ಮುರಾರಿ, ಸೀರೆ ನಾರಿಯರ್ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀಯಲ್ಲೋ. ನಿನ್ನಂತವನೇ ಬೇಕಿತ್ತು ನೋಡು ನಂಗೆ ಸೀರೆ ವ್ಯಾಪಾರ ಮಾಡೋಕೆ. ಪ್ರೀತಿಯಿಂದ ಊಟ ಬಡಿಸ್ಲಾ ಅಂದ್ರೆ ಸಪ್ಲೈಯರ್ ಕೆಲ್ಸಕ್ಕೆ ಸೇರ್ಕೊ ಅಂತೀಯಲ್ಲಕ್ಕ. ಅಂದ್ರೆ ಏನೋ ದಾರಿಯಲ್ಲಿ ಸಿಕ್ಕದಿ ಅಂತ ಮಾತಾಡ್ಸಿದ್ರೆ ನನ್ನ ಕೈಲೇ ಸೀರೆ ವ್ಯಾಪಾರ ಮಾಡ್ಸಂಗ್ ಕಾಣಿಸ್ತಾ ಇದೀಯಾ? ಹಂಗ್ಯಾಕಂತೀಯೋ? ಬಾಯ್ ತುಂಬಾ ಅಕ್ಕ ಅಂತ ಕರಿತಿ, ಏನೋ ಸಹಾಯ ಮಾಡ್ತಿ ಅಂತ ಕೇಳೇನಿ. ಬಿಟ್ಟಿ ಸಹಾಯ ಯಾರಕ್ಕ ಮಾಡ್ತಾರೆ? ಗಿವ್ ಅಂಡ್ ಟೇಕ್ ಪಾಲಿಸಿ ಇದ್ರೆ ಮಾಡ್ತೀನಿ. ಕೊಟ್ರಾಯ್ತು ತಗೋ. ಸೀರೆ ವ್ಯಾಪಾರ ಮಾಡಿದ್ಮೇಲೆ ಯಾವ್ದಾದ್ರೂ ಡ್ಯಾಮೇಜ್ ಸೀರೆ ಉಳ್ತಾವಲ್ಲ, ಅದ್ ನಿಂಗೆ ಕೊಡ್ತೀನಿ. ನಿನ್ ಸೀರೆ ತಗೊಳಿಕ್ ನಾನೇನ್ ಹುಡುಗಿನ? ಗಡ್ಡ ಮೀಸೆ ಇಲ್ಲ, ನೀನು ಒಂಥರ ಹುಡುಗಿ ಕಣ್ಣಂಗೆ ಕಾಣ್ತಿ. ನಿಂಗೆ ಗೊತ್ತಾಗಲ್ಲಕ್ಕ, ಇದೆಲ್ಲ ಇವಾಗಿನ ಪ್ಯಾಷನ್. ಹೆಂಗ ಕಾಣ್ಲಿಕ್ಕೆ ಈಗೆಲ್ಲ ಮಾಡ್ಕೊಂತೀವಿ ಅಷ್ಟೇ. ಫ್ಯಾಷನ್ ಅಂತೆ ಫ್ಯಾಷನ್. ಗಡ್ಡ ಮೀಸೆ ಯಾರು ತೆಗಿತಾರಂತ ಗೊತ್ತೈತೇನು? ವಯಸ್ಸಾದ್ಮೇಲೆ ಬಿಳಿ ಗಡ್ಡ ಮೀಸೆ ಕಾಣ್ಬಾರ್ದು ಅಂತ ತೆಗಿತಾರಲ್ಲ ಮುದುಕ್ರು. ನಿನ್ ಜೊತೆ ಮಾತಾಡಕ್ಕಾಗಲ್ಲ ಬಿಡು. ಈಗ ನಾನು ನಿನ್ ಜೊತೆ ಬರ್ತೇನೆ, ಆದ್ರೂ ಒಂದು ಕಂಡೀಷನ್. ಗೊತ್ತಾಯ್ತು ಬಿಡು, ಈಗೇನ್ ಬೇಡ. ಮದ್ವೆ ಆದ್ಮೇಲೆ ಹಬ್ಬ ಹರಿದಿನ ಅಂತ ಬರ್ತೈತಲ್ಲ, ಅವಾಗ ನನ್ ಹೆಂಡತಿಗೊಂದು ಸೀರೆ ಕೊಡು ಅಂತೀಯಲ್ಲ, ಅವಾಗ ಹೇಳ್ತೀನಿ. ನಂದು ಯಾವತ್ತೂ ದುರಾಲೋಚನೆ ಅಲ್ಲಕ್ಕ, ದುರಾಲೋಚನೆ. ನೀನು ನನ್ನ ಕಮಿಷನ್ ಕೊಡೋದಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ಹೆಣ ಬಿದ್ರು ಹಣ ಮಾತ್ರ ಬಿಡೋದಿಲ್ಲ ಅಲ್ಲ? ಈಗೇನಕ್ಕ, ಕೊಡೋದಾದ್ರೆ ಬರ್ತೇನೆ, ಇಲ್ಲ ನಾ ಹೊರಡ್ತೇನೆ. ಮುರಾರಿ, ಮನೆ ಕ್ಲೀನ್ ಆಗ್ಬೇಕಂದ್ರೆ ಕಸ್ಬರ್ಗಿ ಹಿಡ್ಕೊಂಡು ನಿಲ್ಲೇಬೇಕು. ಅರ್ಥ ಆಗ್ಲಿಲ್ಲ. ಕಾರ್ಯವಾಸಿ ಕತ್ತೆ ಕಾಲಾದ್ರೂ ಹಿಡಿಲೇಬೇಕು. ಈಗೆಲ್ಲ ಮಾತಾಡೋದಾದ್ರೆ ನಾ ಹೊರಡ್ತೇನೆ. ಒಂದ್ ಸೀರೆಗೆ 50 ರೂಪಾಯಿ ಕೊಡ್ತೀನಿ ನೋಡಪ್ಪ. ಏನಕ್ಕ, ಒಂದು ಸೀರೆಗೆ ಬರೀ 50 ರೂಪಾಯಿನ? ಬಾಳೆ ಎಲೆ ಮೇಲಿರೋ ಅನ್ನನೆಲ್ಲ ನೀ ತಿಂದು ಕೆಳಗೆ ಬಿದ್ದಿರೋ ಅನ್ನ ನಂಗೆ ಕೊಡ್ತೀಯಾ? ಬಾಳೆ ಎಲೆನೂ ನಂದೆ, ಅನ್ನನೂ ನಂದೆ, ಹೌದಿಲ್ಲ? ಅಂದ್ರೆ ಎಲೆ ಎತ್ತೋರಿಗೆ ಬೆಲೆನೇ ಇಲ್ವಾ? ಈಗ ಎಷ್ಟು ಕೊಡ್ಬೇಕು ಹೇಳು? ಈಗ ನೀನು ಒಂದು ಸೀರೆ ಮಾಡಿದ್ರೆ ನಿಂಗೆ ಎಷ್ಟು ಲಾಭ ಬರುತ್ತೆ? ಟೈಮ್ ಪಾಸಿಗೆ ಟಿವಿ ನೋಡು ಅಂದ್ರೆ ನನ್ಗೆ ಇಷ್ಟವಾಗಿರೋ ಚಾನಲ್ಲೇ ಹಚ್ಚಂತಿ. ಈಗೇನು ಹೇಳಿ, ಇಲ್ಲ ನಾ ಹೊರಡ್ತೇನೆ. ನಿಲ್ಲು. 1000 ರೂಪಾಯಿ ಸೀರೆ ಮಾರಿದ್ರೆ 300 ರೂಪಾಯಿ ಲಾಭ ಆಗ್ತದೆ. ಹಾಗಾದ್ರೆ 200 ರೂಪಾಯಿ ನೀವು ಹಿಡ್ಕೊಳ್ಳಿ, 100 ರೂಪಾಯಿ ನಂಗೆ ಕೊಡಿ. ಹಾ, 100 ರೂಪಾಯಿನಾ? ಇಷ್ಟ ಇದ್ರೆ ಕೊಡ್ರಿ, ಇಲ್ಲ ಬಿಡ್ರಿ, ನಾ ಹೋಗ್ತೇನೆ. ಸರಿ ತಗೊಳಪ್ಪ, ಗಂಟು ಹೋರು. ಈ ವಟಾರದ ಓನರ್ ಆಗಿ ನಾನು ಸೀರೆ ಗಂಟು ಹೋರ್ಬೇಕಾ? ಸೈಕಲ್ ತಗೋಬರ್ತೇನೆ ಇರ್ರಿ. ಸೀರೆ ಸೀರೆ, ಬಣ್ಣ ಬಣ್ಣದ ಸೀರೆಗಳು, ರೇಷ್ಮೆ ಸೀರೆ, ಇಳಕಲ್ ಸೀರೆ. ನಮ್ಮ ವಟಾರದಲ್ಲಿ ನೀನೇ ನೋಡಕ್ಕ ಬೆಸ್ಟ್. ವಟಾರದಲ್ಲೂ ಇದ್ದಾರೆ ಬೇರೆ ಹೆಂಗಸಲ್ಲ, ಬರೀ ವೇಸ್ಟ್. ಬರೀ ತಮ್ಮ ಗಂಡಂದಿರಿಗೆ ಕಷ್ಟ ಕೊಡ್ತಾರೆ ಬಿಟ್ರೆ ತಾವು ಕಷ್ಟ ಪಡೋಕ್ ರೆಡಿ ಇಲ್ಲ. ಬೇವಿನಕಾಯಿ ತಿನ್ನೋ ಕೂಸಿಗೆ ಬೇದಿ ಬರ್ದೇ ಇರ್ತದ? ಅರ್ಥ ಆಗ್ಲಿಲ್ಲ. ಅರ್ಥ ಆಗಿದ್ರೆ ನಿನ್ಗಿಷ್ಟೊತ್ತಿಗೆ ಮದ್ವೆಯಾಗಿ ಮಕ್ಕಳಾಗಿರ್ತಿತ್ತು. ಅಲ್ಲ, ಗಂಡ ಹೆಂಡತಿ ಅಂದ್ಮೇಲೆ ಒಬ್ರ ಕಷ್ಟನ ಒಬ್ರು ಹಂಚ್ಕೊಂಡ್ಲೇಬೇಕು. ನೀನೇ ಬೆಸ್ಟ್ ನೋಡಕ್ಕ. ಜಗತ್ನಲ್ಲಿರೋ ಎಲ್ಲಾ ಗಂಡಸರಿಗೂ ನಿನ್ನಂತ ಹೆಂಡ್ತಿನೇ ಸಿಗ್ಬೇಕು. ಅಕ್ಕ, ನನಗೂ ಒಂದು ಆಸೆ. ಏನು ಅದು? ನಂಗೂ ಪಲ್ಲವಿ ಅಂತ ಹುಡುಗಿನೇ ಹೆಂಡತಿಯಾಗಿ ಬರ್ಬೇಕು ಅಂತ ಆಸೆ. ಏನು ಅಂದೆ? ಅಂದ್ರೆ ನನಗೂ ನಿಂತರನೇ ಹುಡುಗಿ ಬೇಕು ಅಂತ ಅಂದೆ ಅಕ್ಕ. ಅಕ್ಕಿನೂ ನಿನ್ ಹಾಗೆ ಇದ್ಲು ಅಂದ್ರೆ ಇಬ್ರು ಸೇರಿ ಇಡೀ ವಟಾರನೇ ಹಾಳು ಮಾಡಿಡ್ತ್ರಿ. ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ಅಲ್ಲಿ ನೋಡಕ್ಕ, ಯಾವುದೋ ಕುರಿ ಬರ್ತಾ ಇದೆ. ಈ ಡ್ಯಾಮೇಜ್ ಸೀರೆಗಳನ್ನೆಲ್ಲ ಕೊಟ್ಟು ಮ್ಯಾನೇಜ್ ಮಾಡ್ಬಿಡೋಣ. ನನ್ ಸೀರೆ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ಬೇಡ. ನನ್ನ ಹತ್ರ ಸಿಗೋ ಈ ಇಳಕಲ್ ಸೀರೆ ಇಡೀ ಬೆಂಗಳೂರು ಸುತ್ತಿದ್ರು ಸಿಗೋದಿಲ್ಲ. ಇಳ್ಕಲ್ಲ ಗುಂಡ್ಕಲ್ಲ, ಮೊದ್ಲು ಈ ಸೀರೆನ ಅವ್ನ ತಲೆ ಮೇಲೆ ಹಾಕೋಣ ಬಾ.
ಸರ್ 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 ಒಂದು ನಿಮಿಷ ಸರ್. 1 ನಿಮಿಷ ಏನಪ್ಪ, 10 ನಿಮಿಷ ಬೇಕಾದರೂ ಫ್ರೀಯಾಗಿ ನಿಂತ್ಕೊತೀನಿ. ಇವತ್ತಿನಿಂದ ನಾನು ಫ್ರೀ ಬರ್ಡ್. ಸರ್ ನೀವು ಸಂತೋಷವಾಗಿರೋದು ನೋಡಿ ನನಗೂ ತುಂಬ ಸಂತೋಷ ಆಗ್ತಿದೆ. ಹೌದಾ? ಬಾ, ಇಲ್ಲೇ ಮುಂದೆ ಅಣ್ಣಮ್ಮನ ದೇವಸ್ಥಾನ ಇದೆ, ಇಬ್ರು ಸೇರಿ 2 ಸ್ಟೆಪ್ ಹಾಕ್ಬಿಡೋಣ. ಕಾರ್ದ ವಿಷಯ ಏನಂತ ಹೇಳಪ್ಪ. ಸರ್ ಎಷ್ಟು ಖುಷಿಯಿಂದ ಇದ್ದೀರಿ. ಇದೇ ಖುಷಿಲಿ ನಿಮ್ ಹೆಂಡತಿಗೆ ಒಂದ್ ಸೀರೆ ತಗೊಂಡ್ ಹೋಗ್ರಲ್ಲ. ಈ ಸೀರೆ ಉಟ್ಕೊಂಡ್ಮೇಲೆ ನಿಮ್ ಹೆಂಡತಿ ನಿಮ್ಮನ್ ಒಂದು ಕ್ಷಣನೂ ಬಿಟ್ಟಿರೋಂಗೆ ಇಲ್ಲ. ಏನಮ್ಮ ನೀನು, ಅವಳು ಪರ್ಮನೆಂಟ್ ಆಗಿ ನನ್ನಿಂದ ದೂರ ಇರಬೇಕು ಅಂತ ಕೋರ್ಟ್ನಿಂದ ಇವಾಗ ತಾನೇ ವಿಚ್ಛೇದನ ತಗೊಂಡು ಬರ್ತಾ ಇದ್ದೀನಿ. ಹೌದಾ? ಹೌದಮ್ಮ, ಅವಳು ಕೊಡ್ತಾ ಇರೋ ಕಷ್ಟ ಅಷ್ಟಿಷ್ಟ ಅಲ್ಲ. ಪರ್ಫ್ಯೂಮ್ ಹಾಕೊಂಡು ಹೋದ್ರೆ ಬಾಯಿ ವಾಸನೆ ಅಂತಿದ್ಲು. ದೇವಸ್ಥಾನದಲ್ಲಿ ಪೂಜಾರಿ ಕೊಟ್ಟಿದ್ದ ಹೂವನ್ನ ಪ್ಯಾಂಟ್ ಜೇಬಲ್ ಇಟ್ಕೊಂಡು ಹೋದ್ರೆ ಯಾವ ನಾರಿ ಮುಡಿಲಿತ್ತು ಅಂತ ಕೇಳ್ತಿದ್ಲು. ಸರ್ ನೀವ್ಯಾಕೆ ಜೇಬಲ್ಲಿ ಇಟ್ಕೊಳ್ತಿದ್ರಿ? ಕಿವಿಯಲ್ಲಿ ಇಟ್ಕೊಂಡು ಹೋಗೋದು ತಾನೆ. ನಾನು ಕಿವಿಲಿ ಇಟ್ಕೊಳ್ಳಲ್ಲ, ನಿಮ್ಮಂತರ ಕಿವಿಲಿ ಇಡ್ತೀನಿ. ಲೋ ಮುರಾರಿ, ಸುಮ್ನಿರೋ, ವ್ಯಾಪಾರ ಹಾಳಾಗ್ತದೆ. ಹಾ, ನೀವ್ ಹೇಳಿ ಸರ್. ಹೌದಮ್ಮ, ನನಗೆ ಹಸುವಿಲ್ಲ ಅಂತ ಊಟ ಬೇಡ ಅಂದೆ. ಅದಕ್ಕೆ ಅವಳು ಯಾವಳ ಮನೇಲಿ ಊಟ ಮಾಡ್ಕೊ ಬಂದ್ರಿ ಅಂತ ಕೇಳ್ಬಿಡೋದೆ. ಹೋಟೆಲಲ್ಲಿ ನಂಗೆ ತಿಂಡಿ ತಿಂದೇ ಅಭ್ಯಾಸ ಇಲ್ಲ, ಅಂಥದ್ರಲ್ಲಿ ಬೇರೆಯವ್ರ ಮನೇಲಿ ಊಟ ಮಾಡ್ತೀನ. ಒಂದಿನ ಒಂದು ಸುಂದರವಾದ ಹುಡುಗಿ ನಿಮ್ಮ ಥರನೇ ಸೀರೆ ಮಾರ್ತಾ ಇದ್ಲು. ನಾನು ಅವಳ ಹತ್ರ ಸೀರೆ ತಗೊಳ್ತಾ ಇದ್ದೆ. ಅಷ್ಟಕ್ಕೆ ಅವಳು ನಿಮಗೂ ಅವಳಿಗೂ ಏನು ಸಂಬಂಧ ಅಂತ ಕೇಳ್ಬಿಡೋದಾ? ಅಂಥವಳ ಜೊತೆ ಬಾಳೋಕ್ಕಾಗುತ್ತೇನಮ್ಮ? ಹೋಗ್ಲಿ ಬಿಡ್ರಿ ಸರ್, ನಿಮ್ ತಾಯಿಗಾದ್ರೂ ಒಂದ್ ಸೀರೆ ತಗೊಳ್ರಲ್ಲ. ನೋಡಮ್ಮ, ನಂಗೆ ಅಕ್ಕ, ತಂಗಿ, ತಾಯಿ, ತಂದೆ, ಹಿಂದೆ ಮುಂದೆ ಯಾರೂ ಇಲ್ಲ. ಅಂದರೆ ನಿಮ್ಗೇನು ಇವಾಗ ಸೀರೆ ಬೇಡವಾ? ಅಲ್ಲ ರೀ, ಯಾರು ಇಲ್ಲ ಅಂದಮೇಲೆ ಮತ್ತೆ ಯಾರಿಗೋಸ್ಕರ ಸೀರೆ ತಗೊಳ್ಳಿ? ತಗೊಂಡಿಟ್ಕೊಳ್ರಿ ಸರ್, ಮುಂದೆ ಯಾವಾಗಾದ್ರೂ ಲವರ್ ಸಿಕ್ಕಿದ್ರೆ ಕೊಡ್ಲಿಕ್ ಬರ್ತದೆ. ನೋಡಮ್ಮ, ಲವರ್ ಸಿಗೋ ತಕ್ಕ ಸೀರೆ ಇಟ್ಕೊಂಡ್ರೆ ಇಲ್ಲಿ ಕಚ್ ಹಾಳು ಮಾಡಿಬಿಡ್ತದೆ. ಅದಕ್ಕ ನೀನೇ ಲವರ್ ಆಗೋದಿದ್ರೆ ಹೇಳು, ನಿನಗೆ ಕೊಡಿಸ್ಬಿಡ್ತೀನಿ. ಏನಕ್ಕ ನನ್ನ ಮಗ ಹಂಗೆ ಮಾತಾಡ್ಬಿಟ್ಟ? ಅಕ್ಕ, ಗಂಡಸರು ಯಾರಾದರೂ ಸಿಕ್ಕರೆ ಮದುವೆ ಆಗಿದೆ ಅಂತ ಮೊದಲು ಕೇಳ್ಬಿಡೋಣ. ಯಾಕೆ? ಇಂಥ ಅವಾಂತರದಿಂದ ತಪ್ಸ್ಕೋಬೋದಕ್ಕ. ಹೆಂಡತಿ ಜೊತೆಗಿದ್ದಾಳೆ ಅಂತ ಕನ್ಫರ್ಮ್ ಆದಮೇಲೆ ಸೀರೆ ವಿಚಾರ ಮಾತಾಡ್ಬಿಡೋಣ. ಸೀರೆ ಸೀರೆ, ಇಳಕಲ್ ಸೀರೆ, ಸೀರೆ ಸೀರೆ, ರೇಷ್ಮೆ ಸೀರೆ. ಅಕ್ಕ ಅಲ್ಲಿ ನೋಡಕ್ಕ, ಮತ್ತೊಂದು ಕುರಿ ಬರ್ತಾ ಇದೆ, ನಡಿಯಕ್ಕ ಬಲಿ ಹಾಕ್ಬಿಡೋಣ. ಸರ್ 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 1 ನಿಮಿಷ ನಿಂತ್ಕೊಳ್ಳಿ ಸರ್. ನಿಮ್ಮ ಮದುವೆ ಆಗಿದೆಯಾ? ನಿಮ್ಮ ಹೆಂಡತಿ ನಿಮ್ಮ ಜೊತೆನೇ ಇದ್ದಾಳ? ಆ ವಿಷಯ ನಿಮ್ಗೆ ಯಾಕ್ರಿ? ಹಾಗಲ್ಲ ಸರ್, ಸೀರೆ ಕೊಡಿಸ್ಲಿಕ್ಕೆ. ಹಾಂ, ನನ್ನ ಹೆಂಡ್ತಿಗೆ ನೀ ಸೀರೆ ಕೊಡಿಸ್ತೀಯ? ಹಂಗಲ್ಲ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಹೆಂಡ್ತಿಗೆ ನಾ ಸೀರೆ ಕೊಡಿಸಲ್ಲ, ನೀವೇ ಸೀರೆ ಕೊಡಿಸಿ. ನನ್ನ ಹೆಂಡ್ತಿಗೆ ಸೀರೆ ಕೊಡಿಸ್ತೇನೋ ಇಲ್ಲ ಚೂಡಿದಾರ್ ಕೊಡಿಸ್ತೇನೋ, ನಿಮ್ಗೆ ಯಾಕ್ರಿ ಅದಲ್ಲ? ಹಂಗಲ್ರಿ ಸರ್, ಅವ್ನ ಏನ್ ಹೇಳಕತ್ತಾನಂದ್ರೆ ರೀ, ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಬಾಳ್ ಪ್ರೀತಿ ರೀ. ಅದ್ರಲ್ಲೂ ಗಂಡ ಕೊಡ್ಸಿದ್ ಸೀರೆ ಅಂದ್ರೆ ಪ್ರಾಣನೇ ಬಿಡ್ತಾರೆ. ಮೇಡಮ್, ಅವಳು ಪ್ರಾಣ ಬಿಡ್ತಾಳೆ ಅಂದ್ರೆ ಒಂದೇನು 100 ಸೀರೆನೇ ಕೊಡಿಸ್ತೇನೆ. ಏನ್ರಿ ಸರ್ ಹಿಂಗ್ ಮಾತಾಡ್ತೀರಿ? ಹೆಂಡ್ತಿ ಕೊಡೋ ಟಾರ್ಚರ್ ತಡ್ಕೊಳಕ್ಕಾಗುತ್ತಾ ಮೇಡಮ್? ಅವಳಿಗೆ ಒಂದು ಸೀರೆ ತಗೋ ಅಂದರೆ ಇಡೀ ಸೀರೆ ಅಂಗಡಿನೇ ಕೇಳ್ತಾಳೆ. ಅಷ್ಟ್ ಕಲ್ ಮನ್ಸ್ ಮಾಡ್ಕೋಬೇಡ್ರಿ, ಒಂದ್ ಸೀರೆ ತಗೊಂಡೋಗ್ರಿ. ಹ್ಞೂ ಸರ್, ನಿಮ್ಗೆ ಬೇಕಾದ್ರೆ ಡಿಸ್ಕೌಂಟ್ ಕೊಡ್ತೀವಿ. ನನ್ನ ಕಷ್ಟ ನನಗೆ, ಅದೆಲ್ಲ ನಿಮ್ಗೆ ಯಾಕ್ರಿ? ಹಂಗೆ ಹೇಳಬೇಡಿ ಸರ್. ಇವಾಗ ಎಷ್ಟು ದುಡ್ಡಿದೆಯೋ ಅಷ್ಟು ಕೊಡಿ, ಬಾಕಿದು ಇನ್ಸ್ಟಾಲ್ಮೆಂಟ್ ಅಂತ ಆಮೇಲೆ ಕೊಡೋರಂತೆ. ಬೇಕಾದ್ರೆ ನಿಮ್ಮ ಮನೆ ಅಡ್ರೆಸ್ ಕೊಡ್ರಿ, ನಾನೇ ಬಂದು ತಗೊಂಡು ಹೋಗ್ತೇನೆ. ನಮ್ಮ ಮನೆಗೆ ಬರ್ತೀಯಾ? ಯಾಕೆ, ನನ್ನ ಹೆಂಡ್ತಿನ ಬುಟ್ಟಿ ಹಾಕೊಳ್ಳಕ್ಕ? ಸರ್, ನಂಗೆ ಬುಟ್ಟಿ ಹಿಡಿಯೋಕ್ಕೆ ಬರೋಲ್ಲ, ಇಂಥದ್ರಲ್ಲಿ ಬುಟ್ಟಿಗೆ ಹಾಕ್ತೀನಾ? ನಿಮ್ಮಂಥ ಹುಡುಗರ ಬುದ್ಧಿ ಗೊತ್ತಿಲ್ವಾ ನನಗೆ? ಸರ್, ದೇವರಾಣಿಗೂ ನಾ ಅಂಥ ಹುಡುಗ ಅಲ್ಲ ಸರ್. ನಾನು ಬರ್ತೀನಿ ಅಂದಿದ್ದು ಇನ್ಸ್ಟಾಲ್ಮೆಂಟ್ ದುಡ್ಡು ತಗೊಂಡು ಹೋಗ್ಲಿಕ್ಕೆ. ಇನ್ಸ್ಟಾಲ್ಮೆಂಟಿಗಂತ ಬರ್ತೀರಾ, ಆಮೇಲೆ ಲೈಫ್ ಸೆಟ್ಲ್ ಮಾಡ್ಕೊಬಿಡ್ತೀರಾ. ಹಿಂಗಾಗೆ ಮೊದಲನೇ ಹೆಂಡ್ತಿನೇ ಕಳ್ಕೊಂಡು ಬಿಟ್ಟಿದ್ದೀನಿ. ಹೋಗ್ಲಿ ಬಿಡಿ, ಈಗ ಇನ್ನೊಬ್ಬಿಕಿನ್ ಮದ್ವೆ ಆಗಿರಲ್ಲ. ಜೀವನ ಪೂರ್ತಿ ಅನ್ನನ ತಟ್ಟೆಗೆ ಹಾಕೊಳ್ಳೋದಾದ್ರೆ ತಿನ್ನೋದು ಯಾವಾಗ? ಸರ್, ಇನ್ಸ್ಟಾಲ್ಮೆಂಟ್ ಬಗ್ಗೆ ಬಿಡಿ, ರೊಕ್ಕದ ಬಗ್ಗೆ ಮಾತಾಡೋಣ. 1,000 ರೂಪಾಯಿ ಸೀರೆನ 700 ರೂಪಾಯಿ ಕೊಡ್ತಾ ಇದೀನಿ, ತಗೊಂಡೋಗ್ರಿ ಸರ್. ನಾನು ಒಬ್ಬ ಸೀರೆ ವ್ಯಾಪಾರಿನಿ. ಹಾ, ಹೌದಾ? ನನ್ನ ಹತ್ರನೂ ಒಂದು ಸೀರೆ ಇದೆ. 1000 ರೂಪಾಯಿ ಸೀರೆ 500 ರೂಪಾಯಿ ಕೊಡ್ತೇನೆ, ತಗೊಂತೀರಾ? ಅಲ್ಲಿ ಮಂದಿ ನಿನ್ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರ? ಹೌದು. ಇದನ್ನೆಲ್ಲ ಕೆಡಿಸ್ಕೊಂಡು ಆ ಮುರಾರಿ ಸುಮ್ಮನೆ ಇದ್ನ? ನಾನು ಅದನ್ನೇ ಕೇಳಿದೆ, ಕಮಿಷನ್ ತಗೊಳ್ಳೋದು ಸೀರೆ ವ್ಯಾಪಾರ ಮಾಡ್ಲಿಕ್ಕೆ, ಮಂದಿ ಜೊತೆ ಜಗಳ ಮಾಡಕ್ಕಲ್ಲ ಅಂತಾನೆ. ಆ ಮುರಾರಿ ಬರೀ ತನಗ್ ಬರೋ ದುಡ್ಡಿನ ಬಗ್ಗೆ ಮಾತ್ರ ಲೆಕ್ಕ ಹಾಕ್ತಾನೆ, ಬೇರೆಯವ್ರ ಮರ್ಯಾದೆ ಹೋಗ್ತದೆ ಅನ್ನೋದು ಲೆಕ್ಕನೇ ಹಾಕಲ್ಲ. ಏ ಸರ್ಸು, ನೀನ್ ಹಿಂಗ್ ವಟಾರದಲ್ಲಿ ಜಗಳ ಮಾಡೋದು ತಪ್ಪು. ನಡೀರಿ, ನಿಮ್ಮ ಆಫೀಸಿಗೆ ಹೋಗಿ ಜಗಳ ಮಾಡೋಣ. ಲೇ, ನಾ ಯಾರು? ರಂಗೇಗೌಡ. ನೀನ್ ಹಿಂಗೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಅಕ್ಕಪಕ್ಕದವ್ರ ಮನೆಯವ್ರ ಹತ್ರ ಜಗಳ ಮಾಡಿದ್ರೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ. 3 ಕಾಸಿಗೆಲ್ಲ ಯಾರು ಕೊಟ್ಟು ತಗೊಳ್ತಾರೆ? ಬರೀ ಮಾತೆತ್ತಿದ್ರೆ ನಾನ್ ಯಾರು, ರಂಗೇಗೌಡ ಅಂತೀರಾ? ನಿಮ್ ಮುಖಕ್ಕೆ ಅವಳ ಮುಸುಡಿ ಮೇಲೆ 5,000 ಬಿಸಾಕಿದ್ರೆ ಈ ಜಗಳ ಯಾಕೆ ಬರ್ತಿತ್ತು? ನನ್ಗೆ ಯಾವತ್ತಾದ್ರೂ ಪಾಕೆಟ್ ಮನಿ ಕೊಟ್ಟಿದ್ರಿ?
ನನ್ನ ಪಾಕೆಟಾಗ ಮನಿ ಇದ್ರೆ ತಾನೇ ನಿಂಗೆ ಪಾಕೆಟ್ ಮನಿ ಕೊಡೋಕ್ಕಾಗೋದು. ಪಾಕೆಟ್ ಇಲ್ದೇ ಇರೋ ಈ ಜುಬ್ಬ ಹಾಕೊಂಡು ಓಡಾಡ್ತೀರಾ? ನಾನು ಸುಮ್ಮನೆ ಇದ್ದೀನಿ ಅಂತ ಭಾಳ ಮಾತಾಡಕತ್ತಿದ್ದಿ. ನಾನ್ ಹಾಗೆ ರೀ. ಈ ವಟಾರದಲ್ಲಿ ಯಾರಾದ್ರೂ ನನ್ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅದಕ್ಕೆ ನಿಮಗ್ ಬಡ್ಕೊಂಡಿದ್ದು, ಮರ್ಯಾದೆ ಹೋಗೋಕ್ಕಿಂತ ಮುಂಚೆ ಅವಳ ಮುಖಕ್ಕೆ ದುಡ್ಡು ಬಿಸಾಕಿ ಅಂತ. ಲೇ, ನನ್ನ ಹತ್ರ ದುಡ್ಡು ಇದ್ದಿದ್ರೆ ಇಷ್ಟೆಲ್ಲ ಮಾತು ಯಾಕೆ ಆಗ್ತಿತ್ತು? ಜಗಳದ ಮಧ್ಯೆನೇ ಅವಳ ಮುಖಕ್ಕೆ ರೊಕ್ಕ ಬಿಸಾಕ್ ಬರ್ತಿದ್ದೆ. ನೋಡೇ ಸರ್ಸು, ಇನ್ನು ಅಪ್ಪಿ ತಪ್ಪಿನ ಅವಳ ಹತ್ರ ವ್ಯವಹಾರ ಮಾಡಕ್ ಹೋಗ್ಬೇಡ ನೋಡು. ರೀ, ನಾನೇನ್ ಅವ್ರ ಮನೆ ಮುಂದೆ ನಿಂತು ಸಾಲ ಕೊಡಿ ಅಂತ ಕೇಳಲಿಲ್ಲ. ಮತ್ತೆ ಹಬ್ಬ, ಎಂತ ಬಿಸಿಲಲ್ಲಕ್ಕ, ನಿಮ್ಮೂರಲ್ಲೂ ಹಿಂಗೇನಾ? ಇದ್ರಕ್ಕಿಂತ ಜಾಸ್ತಿ. ಏನು ಬಿಸಿಲು ಏನೋ. ಅಬ್ಬ. ಸರ್ಸಕ್ಕ, ಸರ್ಸಕ್ಕ, ಅಕ್ಕ, ಮುರಾರಿ, ಇವತ್ ವ್ಯಾಪಾರ ಜೋರ? ಫುಲ್ ಮಿಲ್ಸ ಇವತ್ತು? ಪ್ಲೇಟ್ ಮಿಲ್ಸಿಗೂ ಕಾಸು ಹುಟ್ಲಿಲ್ಲ. ಯಾಕೋ? ಊರೆಲ್ಲ ಸುತ್ತಾಡಿ ಸುತ್ತಾಡಿ ಸುಸ್ತಾದ್ವಿ ಬಿಟ್ರೆ ಒಂದು ಸೀರೆನೂ ಸೇಲ್ ಆಗಲಿಲ್ಲ. ಪರವಾಗಿಲ್ಲ ಬಿಡೋ, ನಾಳೆ ಸೇಲ್ ಆಗುತ್ತೆ. ಅಲ್ಲ ಸರ್ಸಕ್ಕ, ಇವತ್ ಸೀರೆ ಸ್ವಲ್ಪ ಆದ್ರೂ ಸೇಲ್ ಆಗ್ತದೆ ಅಂತ ತಿಳ್ಕೊಂಡು ಆ ಡೀಲರ್ ಕಾಳಪ್ಪನಿಗೆ ಸಂಜೆ ಅಮೌಂಟ್ ಹಾಕ್ತೇನೆ ಅಂತ ಹೇಳಿದ್ದೆ. ಆದ್ರೆ ಏನ್ ಮಾಡೋದು, 1 ರೂಪಾಯಿನೂ ಆಗ್ಲಿಲ್ಲ. ಇವತ್ತೇನಾದ್ರೂ ದುಡ್ಡು ಹಾಕಿಲ್ಲ ಅಂದ್ರೆ ಸೀರೆ ಕಳ್ಸೋದನ್ನೇ ಬಿಟ್ಬಿಡ್ತಾನೆ. ಅಕ್ಕ, ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರು ತಗೋಬರ್ತೀಯಾ? ಹಾ, ತಂದೆ ಕಣೋ. ಕೋಲ್ಡ್ ನೀರಿರಲಿ. ಹಾ ಹಾ. ಅಕ್ಕ, ಒಂದು ಐಡಿಯಾ. ಏನು ಅದು? ಓಕೆ ಓಕೆ, ತಗೊಳ್ಳು ಮುರಾರಿ. ಹಾಂ, ಕೊಡಕ್ಕ, ಕೊಡು ಕೊಡು. ರುಕ್ಮಿಣಿ, ಯಾಕೆ ಅಳ್ತಾ ಇದೀಯಾ? ನೀನು ನೋಡ್ಲಿ ಅಂತ. ಏನು? ನೀನೇ ನೋಡಕ್ಕ ಹೇಗೆ ಅಳ್ತಾ ಇದ್ದಾಳೆ ಅಂತ. ಯಾಕಕ್ಕ ಅಳ್ತಾ ಇದೀಯಾ? ನಿನ್ಗೆ 5,000 ರೂಪಾಯಿ ತಾನೇ ಬೇಕಾಗಿರೋದು. ಸರ್ಸಕ್ನಿಗೆ 10,000 ರೂಪಾಯಿ ಸೀರೆ ಮಾರ್ಬಿಡು. ಈಗ ಅವ್ರು ನಿನ್ಗೆ 5,000 ರೂಪಾಯಿ ಕೊಡ್ತಾರೆ. ಮುಂದಿನ ತಿಂಗಳು 5,000 ಇನ್ಸ್ಟಾಲ್ಮೆಂಟ್ ಲೆಕ್ಕಕ್ಕೆ ಇಸ್ಕೊಂಡ್ರೆ ಆಯ್ತು. ಸರ್ಸಕ್ಕ 10,000 ರೂಪಾಯಿ ಸೀರೆ ಉಡ್ತಾಳ? ಅದಕ್ಕೂ ಯೋಗ್ಯತೆ ಬೇಕು. ಅಕ್ಕ, ಮಾತಿನ ಮೇಲೆ ನಿಗಾ ಇರ್ಲಿ. ಅಗಸಂಗೂ ಅರಸನ್ಗೂ ವ್ಯತ್ಯಾಸ ಗೊತ್ತಿಲ್ವಾ? ಅದಕ್ಕೆ ತುಟ್ಟಿ ಸೀರೆ ಬಗ್ಗೆ ಅಗಸರು ಮುಂದೆ ಮಾತಾಡಬಾರ್ದು ಅನ್ನೋದು. ರುಕ್ಮಿಣಿ, ನೀನ್ ಹೀಗೆ ಮಾತಾಡ್ತಾ ಇದ್ರೆ ಸರಿ ಇರೋದಿಲ್ಲ. ಏನಂತ ತಿಳ್ಕೊಬಿಟ್ಟಿದ್ದೀರಾ ನಮ್ಮ ಸರ್ಸಕ್ಕನ್ನ? ಈ ವಟಾರಕ್ಕೆ ಅವರೇ ದೊಡ್ಡವರು, ದುಡ್ಡಲ್ಲೂ ಪರ್ಸ್ನಾಲಿಟಿಲೂ. ಜುಜ್ಬಿ, ನೀನು 10,000 ರೂಪಾಯಿ ಸೀರೆ ತಗೊಳ್ಳಲ್ವಾ? ಹಾ, ಕೇಳು ಮುರಾರಿ. ನಾನು ಕೇಳ್ತೀನಕ್ಕ. ಇವ್ರ ಯಜಮಾನ್ರು ರಂಗೇಗೌಡರು ಆಫೀಸಲ್ಲಿ ಡಿ ಗ್ರೇಡೇ ಇರ್ಬೋದು, ಆದರೆ ಈ ವಟಾರದಲ್ಲಿ ಇವರೇ ಎ ಗ್ರೇಡು. ಅಕ್ಕ, ತಗೊಳಕ್ಕ ಈ ಸೀರೆನ. ನಂದೇ ಸೆಲೆಕ್ಷನ್, ನಿಂಗೆ ಸಖತ್ತಾಗಿ ಕಾಣುತ್ತೆ. ತಗೋ, 5,000 ರೂಪಾಯಿ ಕೊಡು. ತಗೋಬರ್ತೇನೆ, ತಡಿಯೋ. ಹೆಂಗೆ ನನ್ನ ಫಿಟ್ಟಿಂಗು? ಸೂಪರ್. ನಾಳೆ ಇಂಥ ದಿನ ನಿನಗೆ ಬಂದ್ರು ಆಗ್ಲೂ ನಾನು ಹಿಂಗೆ ಮಾಡೋದು. ತಮಾಷೆ ಮಾಡ್ದೆ ಅಕ್ಕ. ತಗೊಳ್ಳು ಮುರಾರಿ, ಈ 5,000 ರೂಪಾಯಿ ಅವಳಿಗೆ ಕೊಟ್ಬಿಡು. ತಗೊಳಕ್ಕ, ನಿನ್ನ 4,500. ಇನ್ನು 500? ನನ್ನ ಕಮಿಷನ್ನು. ನನ್ನ ಮಗ ಮುರಾರಿ ಹೀಗೆಲ್ಲ ಮಾಡ್ದ್ನ? ಅದಕ್ಕೆ ಕಣೆ, ತಿನ್ನೋಕ್ಕೂ ಮುಂಚೆ ಕಪ್ಪು ನೇರಳೆ ಯಾವುದು ಉಪ್ಪು ನೇರಳೆ ಯಾವುದು ತಿಳ್ಕೊಬೇಕು ಅಂತ. ಆದ್ರೆ ಎರಡನ್ನು ತಿನ್ಬೋದಲ್ವಾ? ಉಪ್ಪು ನೇರಳೆ ತಿಂದ್ರೆ ಹೊಟ್ಟೆ ಕೆಡುತ್ತಲ್ಲ. ನೋಡ್ತಾ ಇರು, ಅವ್ರ ಬಾಣನ ಅವ್ರಿಗೆ ಹೇಗೆ ತಿರುಗಿಸ್ಬಿಡ್ತೇನೆ ಅಂತ. ಹುಷಾರು, ಬಾಣ ನಾವು ಉಲ್ಟಾ ಹಿಡ್ಕೊಂಡ್ ಬಿಟ್ಟಿರ. ಏನು, ಒಂದು ಸೀರೆಗೋಸ್ಕರ ಇಷ್ಟೆಲ್ಲ ಜಗಳ ಮಾಡಿದ್ರ? ನಾನು ಎಷ್ಟು ಸೀರೆಗಳನ್ನು ಎಷ್ಟು ಹುಡುಗಿಯರಿಗೆ ಫ್ರೀಯಾಗಿ ಕೊಟ್ಟಿದ್ದೇನೆ ಗೊತ್ತೇನ್ರಿ ಗೌಡ್ರೆ? ನೀವು ಬಿಡಿ ಮರ್ಯಾರೆ, ದಾನವೀರ ಶೂರಕರ್ಣ. ಥ್ಯಾಂಕ್ಸ್. ಅಲ್ಲ ಗೌಡ್ರೆ, ನಿಮ್ಮ ಹೆಂಡತಿ ಸರ್ಸಕ್ಕ ರುಕ್ಮಿಣಿ ಹತ್ರ ಯಾಕೆ ಹೋಗಿದ್ದು? ನನ್ನ ಹತ್ರ ಒಂದು ಮಾತು ಕೇಳಿದ್ರೆ ನಾ ಕೊಡ್ತಿರ್ಲಿಲ್ವಾ? ಏನಂದಿ? ಸಾಲ ಕೊಡ್ತಾ ಅಂದಿದ್ದು ಮರ್ರ, ಏನು ಹೇಳಿದ್ರು ಉಲ್ಟಾನೇ ತಿಳ್ಕೊಂತಾರಲ್ಲ. ಓಯ್ ಗೌಡ್ರೆ, ಈ ವಿಷಯನ ರುದ್ರಪ್ಪನವ್ರ ಹತ್ರ ಹೇಳಿದ್ರಂಗೆ. ಆ ರುದ್ರಪ್ಪನ ಹತ್ರ ಏನಾದರೂ ಹೋದ್ರೆ ಹೋಳಿಗೆ ಆಸೆಗೆ ನಮ್ಮನ್ನೇ ಏರೋಪ್ಲೇನ್ ಹಸ್ಬಿಡ್ತಾನೆ. ಏನಾದ್ರೂ ಆಗ್ಲಿ, ಒಟ್ನಲ್ಲಿ ಆ ಮುರಾರಿಗೆ ರುಕ್ಮಿಣಿಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ಈ ವ್ಯವಸ್ಥೆ ಎಲ್ಲ ಮಾಡಿದ್ದು. ಇದಕ್ಕೊಂದು ಒಳ್ಳೆ ಉಪಾಯ ಹುಡ್ಕೊಡಿ. ಹೀಗೆ ಮಾಡಿದ್ರೆ ಹೇಗೆ? ಹೇಗೆ? ಹೆಂಗೆ ಗೌಡ್ರೆ ಪ್ಲಾನು? ಮಸ್ತ್. ಏನಕ್ಕ ಬರೋ ಕೇಳ್ದೆ? ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನಕ್ಕ, ಮತ್ತೆ ಸೀರೆ ವ್ಯಾಪಾರನಾ? ಅದಲ್ವೋ, ಮತ್ತೇನು? ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅಮೌಂಟ್ ಕೊಡ್ತೀನಿ. ಬ್ಯಾಂಕಿಗೆ ಹೋಗಿ ನನ್ನ ಅಕೌಂಟಿಗೆ ಅಮೌಂಟ್ ಹಾಕ್ತೀಯಾ? ಸರಿ ಅಕ್ಕ. ಸುಬ್ಬು, ಯಾವ್ದಾದ್ರು ಸುಂದರವಾಗಿರೋ ಹುಡುಗಿ ಈ 2 ಸೀರೆ ತಗೊಂಡ್ರೆ ಒಂದು ಸೀರೆ ಅವಳಿಗೆ ಫ್ರೀಯಾಗಿ ಕೊಟ್ಬಿಡೋಣ. ನಾವೇನಾದ್ರೂ ಹಾಗೆ ಮಾಡಿದ್ರೆ ಸರ್ಸಕ್ಕ ಒಂದು ಪ್ರಾಣ ತಗೊಂಡ್ರೆ ಇನ್ನೊಂದು ಪ್ರಾಣ ಫ್ರೀ ಅಂತ ಹೇಳಿ ಇಬ್ಬರಿಗೂ ಮೇಲಕ್ಕೆ ಕಳಿಸ್ಬಿಡ್ತಾಳೆ ಮರ್ರೆ. ಅಲ್ಲಿ ನೋಡ್ರಿ, ಮುರಾರಿ ಮತ್ತೆ ಗೌಡ್ರು ಬರ್ತಾ ಇದ್ದಾರೆ. ಏನಣ್ಣ, ಇಬ್ರು ಸೇರಿ ಹೊಸ ವ್ಯಾಪಾರ ಶುರು ಮಾಡಿಬಿಟ್ಟಿದ್ದೀರಾ? ವಟಾರದಲ್ಲಿ ರುಕ್ಮಿಣಿ ಅವರಿಗೆ ಕಾಂಪಿಟೇಷನ್ನಾ? ಕಾಂಪಿಟೇಷನ್ ಕೂಡ ಇಲ್ಲ, ರೈಲ್ವೆ ಸ್ಟೇಷನ್ ಕೂಡ ಇಲ್ಲ.
ಯಾರೋ ಒಬ್ರು ತುಂಬಾ ಕಷ್ಟದಲ್ಲಿದ್ರ ಅವ್ರ ಹತ್ರ ಇದ್ದ ಸೀರೆನ ಅರ್ಧ ರೇಟಿಗೆ ನಮಗೆ ಕೊಟ್ರು. ಅದನ್ನ ನಾವು ಸ್ವಲ್ಪ ಲಾಭಕ್ಕೆ ಮಾರ್ಕೊಂತಿದ್ದೇವೆ ಅಷ್ಟೇ. ಹೌದಾ? ಎಷ್ಟು ಕೊಟ್ರು? ಬಿಸ್ನೆಸ್ ಸೀಕ್ರೆಟ್ ಆಗಲ್ಲ, ಹೇಳೋಕ್ಕಾಗ್ತದನ? ಅಲ್ಲೋ ಸುಬ್ಬು, ಇವನೇನು ಬೇರೆಯವನೇನು? ನಮ್ಮ ಓಟಾರ್ದವನೇ ತಾನೇ? ಆಗಲ್ಲ ಗೌಡ್ರೆ, ಈಗ ಈ ಸೀರೆನೆಲ್ಲ ನಮ್ಮ ಬ್ಯಾಡ್ಗೆ ಅವ್ರು ತಗೊಳಕ್ ರೆಡಿ ಇದ್ದಾರೆ ಮರದೆ. ಅಲ್ಲೂ ಅಣ್ಣ, ನಿಂಗೆ ಇನ್ನೂ ಮದುವೆ ಇಲ್ಲ ಮುಂಜಿ ಇಲ್ಲ, ಮತ್ತೆ ಯಾಕೆ ಮರೆಯ ಸೀರೆ ಎಲ್ಲ? ಏ ಅಯೋಗ್ಯ, ನಿಂಗೆ ಯಾಕೆ ಹೋದಲ್ಲ ಈಗ? ನೋಡು ಸುಬ್ಬು, ನನ್ನ ಹತ್ರ ಈಗ ದುಡ್ಡಿಲ್ಲ, ಒಟ್ಟಾರಕ್ಕೆ ಬಾ, ಅಲ್ಲೇ ಕೊಡ್ತೇನೆ. ವಟಾರಕ್ಕ? ನನ್ನ ಹೆಂಡತಿ ಏನಾರು ಈ ಸೀರೆನೆಲ್ಲ ನನ್ನ ಕೈಲಿರೋದು ನೋಡಿದ್ರೆ ಇದ್ರಲ್ಲಿ ಒಂದು ಸೀರೆನೂ ನಿಮ್ಗೆ ಸಿಗಲ್ಲ ಮರದೆ. ಏ ಮುರಾರಿ, ನಿಮ್ಮ ಅಣ್ಣ ಈ ಸೀರೆಗಳನ್ನೆಲ್ಲ ಯಾಕೆ ತಗೊಳಕತ್ತಾನ ಗೊತ್ತೇನೋ? ಯಾಕೆ ಗೌಡ್ರೆ? ಈ ಸೀರೆಗಳನ್ನೆಲ್ಲ ತಗೊಂಡೋಗಿ ರುಕ್ಮಿಣಿ ಕೈ ಕೊಟ್ಟು ಪಲ್ಲವಿ ಮನಸ್ಸು ಗೆಲ್ಲಬೇಕು ಅಂತ. ನೋಡು ಮುರಾರಿ, ಈ ಸೀರೆನೆಲ್ಲ ನೀನೇ ತಗೊಂಡ್ಬಿಡು, ಆವಾಗ ಪಲ್ಲವಿಗೆ ಇಂಪ್ರೆಸ್ ಮಾಡ್ಬೋದು, ರುಕ್ಮಿಣಿನೂ ಖುಷಿ ಆಗ್ತಾಳೆ. ಹಾಂ ಗೌಡ್ರೆ, ನೀವು ಹೇಳ್ತಿರೋ ಸರಿ. ಹಾಗಿದ್ರೆ ಒಂದು ನಿಮಿಷ ಇಲ್ಲೇ ಇರು, ATM ಗೆ ಹೋಗಿ ಹಣ ಡ್ರಾ ಮಾಡ್ಕೊ ಬರ್ತೇನೆ. ಸರಿ ಮರದೆ, ಬೇಗ ಬನ್ನಿ ಆಯ್ತಾ? ಸುಬ್ಬಣ್ಣ, ಈ ಸೀರೆನೆಲ್ಲ ನಮ್ಮಣ್ಣ ಎಷ್ಟಕ್ಕೆ ತಗೊಂತೆ ಅಂದ? ನೋಡು ಮುರಾರಿ, ಇವು ಒಂದೊಂದಕ್ಕೆ 5,000 ಅಂತೆ. ಏನೋ ಅವ್ರಿಗೆ ಅರ್ಜೆಂಟ್ ದುಡ್ಡು ಬೇಕಾಗಿದ್ದಕ್ಕೆ 3,000ಕ್ಕೆ ಒಂದೊಂದು ಸೀರೆ ಹಂಗೆ ಕೊಟ್ಟಾರೆ. ನಿಮ್ಮ ಅಣ್ಣಿಗೆ ಈ 3 ಸೀರೆ ಸೇರಿ 10,000 ಹೇಳಿದ್ದೆ. ಸುಬ್ಬಣ್ಣ, ನಾನು ನಿಂಗೆ 11,000 ಕೊಡ್ತೇನೆ, ನನಗೆ ಈ 3 ಸೀರೆ ಕೊಟ್ಬಿಡು. ಆಯ್ತು ಮರೆ, ನನಗೂ ಟೈಮ್ ಆಗ್ತಾ ಇದೆ, ನಿಮ್ಮ ಅಣ್ಣ ಎಷ್ಟೊತ್ತಿಗೆ ಬರ್ತಾನೋ, ತಗೋ ಹಂಗಾರೆ ದುಡ್ಡು ಕೊಡು. ಹಂಗೆ ಗೌಡ್ರೆ, ಸೂಪರ್. ನಡೀರಿ ಹೋಗುವ ವಟಾರಕ್ಕೆ. ನೀ ಹೋಗಿರು, ನಂಗೆ ಸ್ವಲ್ಪ ಕೆಲಸ ಅದ, ಮುಗಿಸ್ಕೊ ಬರ್ತೆ. ಸರಿ ಗೌಡ್ರೆ. ಗೌಡ್ರೆ, ಅಂತೂ ಕುರಿ ಹಳ್ಳಕ್ಕೆ ಬಿತ್ತು. ರುಕ್ಮಿಣಿ, ರುಕ್ಮಿಣಿ, ಏನ್ ಸರ್ಸಕ್ಕ? ಇನ್ಸ್ಟಾಲ್ಮೆಂಟ್ ಕೊಡೋಕ್ ಬಂದ್ಯೋ ಅಥವಾ ಜಗಳ ಆಡೋಕ್ ಬಂದ್ಯೋ? ಇನ್ಸ್ಟಾಲ್ಮೆಂಟ್ ಕೊಡೋಕೆ ಬಂದೆ, ತಗೋ. ಹಾ, ವ್ಯವಹಾರ ಅಂದ್ರೆ ಹಿಂಗಿರ್ಬೇಕು ನೋಡು. ನಿಮ್ಗಿನ್ನೂ 2 ಸೀರೆ ಬೇಕಾದ್ರೆ ತಗೊಳ್ಳಿ, ದುಡ್ಡು ಬೇಕಾದ್ರೆ ಮುಂದಿನ ತಿಂಗಳು ಕೊಡುವ್ರಂತ್ರಿ. ಅಯ್ಯೋ ಸದ್ಯಕ್ ಬೇಡ, ಸಾರಿ ನಿನ್ ಜೊತೆ ಜಗಳ ಮಾಡಿದಕ್ಕೆ ಅಲ್ವೇನಕ್ಕ ಇನ್ಸ್ಟಾಲ್ಮೆಂಟ್ ದುಡ್ಡು ಬಂದಿದ್ದು. ಏನಕ್ಕ ತುಂಬಾ ಖುಷಿಯಾಗಿದೆಯಾ? ಅದನ್ ಮುರಾರಿ ಹೇಳ್ತಾನೆ. ದುಡ್ಡು ಹಾಕೋದ್ ಬಿಟ್ಟು ಎಲ್ಲಿ ಹೋದ ಇವನು? ಆ ಡೀಲರ್ ಕಾಳಪ್ಪ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾನೆ. ಅಕೌಂಟಿಗೆ ದುಡ್ಡು ಹಾಕದೇನು? ಅಕ್ಕ, ಅಕೌಂಟಿಗೆ ದುಡ್ಡು ಹಾಕ್ಲಿಲ್ಲ, ಆದರೆ ನಿನ್ನ ಬಿಸ್ನೆಸ್ಸಿಗೆ ಹೆಲ್ಪ್ ಆಗಲಿ ಅಂತ 5,000 ರೂಪಾಯಿ ಸೀರೆನ ಬರೀ 3,000 ರೂಪಾಯಿಗೆ 3 ಸೀರೆ ತಂದೇನಿ. ಹೌದಾ? ಎಲ್ಲಿ ಕೊಡು. ಟಂಟಡಾನ್. ಏನು, ಒಂದೊಂದು ಸೀರೆಗೆ 5,000ನಾ? ಹೆಂಗದ ಅಕ್ಕ ಸೀರೆ? ನಾನ್ ಬೆಳಿಗ್ಗೆ ಅಷ್ಟೇ ಈ 3 ಸೀರೆನ 3,000 ರೂಪಾಯಿಗೆ ಸುಬ್ಬವ್ರಿಗೆ ಕೊಟ್ಟೇನಿ. ನಾನು 11,000 ರೂಪಾಯಿ ಕೊಟ್ಟು ಈ 3 ಸೀರೆನೂ ಅವ್ರ ಹತ್ರನೇ ತಗೊಂಡಿದ್ದೀನಿ.